ನಮಸ್ಕಾರ. ಮಾನವ ವಿಕಾಸ ಅಂದ್ರೆ ನಮ್ಮೆಲ್ಲರ ಕಥೆ. ಇದು ಬರೋಬ್ಬರಿ 70 ಲಕ್ಷ ವರ್ಷಗಳ ಒಂದು ರೋಚಕ ಪಯಣ. ನಾವೆಲ್ಲಿಂದ ಬಂದ್ವಿ, ನಮ್ಮ ಮೂಲ ಯಾವುದೋ? ಬನ್ನಿ ಒಟ್ಟಿಗೆ ಈ ಪಯಣ ಶುರು ಮಾಡೋಣ. ಸರಿ, ಈ ಇಡೀ ಕಥೆಯನ್ನ ನಾವು 6 ಭಾಗಗಳಾಗಿ ನೋಡೋಣ. ಮೊದಲಿಗೆ ನಮ್ಮ ಕುಟುಂಬದಲ್ಲಿ ನಾವೆಲ್ಲಿದ್ದೀವಿ ಅಂತ ಶುರು ಮಾಡಿ, ನಾವು ಈ ಭೂಮಿ ಮೇಲೆ ಒಬ್ಬರೇ ಉಳಿದಿದ್ದು ಹೇಗೆ ಅನ್ನೋವರೆಗೂ ಹೋಗೋಣ. ಇದು ನಮ್ಮ ಇವತ್ತಿನ ಪಯಣದ ರೂಪರೇಷೆ. ನಾವ್ಯಾರು ಅಂತ ತಿಳ್ಕೋಬೇಕು ಅಂದ್ರೆ ಮೊದಲು ನಾವು ಎಲ್ಲಿಂದ ಬಂದ್ವಿ ಅಂತ ಕೇಳ್ಕೋಬೇಕು ಅಲ್ವಾ? ಈ ಪ್ರಶ್ನೆಗೆ ಉತ್ತರ ಸಿಗೋದು ಲಕ್ಷಾಂತರ ವರ್ಷಗಳ ಹಿಂದೆ, ನಮ್ಮೆಲ್ಲರ ತವರು ಮನೆಯಾದ ಆಫ್ರಿಕಾ ಖಂಡದಲ್ಲಿ. ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಇದು ಸತ್ಯ. ನಮ್ಮ ಅತಿ ಹತ್ತಿರದ ಸಂಬಂಧಿಗಳಾದ ಚಿಂಪಾಂಜಿಗಳ ಜೊತೆ ನಾವು 98.4% DNA ಹಂಚ್ಕೊಳ್ತೀವಿ. ಅಂದ್ರೆ ನಮ್ಮ ಮತ್ತು ಅವುಗಳ ನಡುವೆ ಇರೋ ವ್ಯತ್ಯಾಸ ಕೇವಲ 1.6% ಅಷ್ಟೇ. ಇದು ಪ್ರೈಮೇಟ್ ಕುಟುಂಬದ ಜೊತೆಗಿನ ನಮ್ಮ ಆಳವಾದ ಸಂಬಂಧಕ್ಕೆ ಒಂದು ದೊಡ್ಡ ಸಾಕ್ಷಿ. ಸರಿ, ಹಾಗಾದ್ರೆ ನಮ್ಮ ಕಥೆಲ ಮೊದಲ ಅಧ್ಯಾಯ ಶುರು ಮಾಡೋಣ. ನಮ್ಮ ವಂಶದ ಕವಲು ಅಂದರೆ ಮಾನವ ಶಾಖೆ ಬೇರೆ ದೊಡ್ಡ ಏಪ್ಸ್ಗಳಿಂದ ಯಾವಾಗ, ಎಲ್ಲಿ ಮತ್ತು ಮುಖ್ಯವಾಗಿ ಹೇಗೆ ಬೇರ್ಪಡ್ತು ಅಂತ ನೋಡೋಣ ಬನ್ನಿ. ನಮ್ಮ ವಂಶವೃಕ್ಷವನ್ನ ನೋಡಿದ್ರೆ ಇಲ್ಲಿ ಕೆಲವೊಂದು ದೊಡ್ಡ ತಿರುವುಗಳು ಕಾಣಿಸುತ್ತೆ. ಪ್ರೈಮೇಟ್ಗಳು, ಏಪ್ಸ್ಗಳು, ಗೊರಿಲ್ಲಾಗಳು ಹೀಗೆ ಒಂದಾದ ಮೇಲೆ ಒಂದು ಕವಲು ಒಡೆಯುತ್ತಾ ಬಂತು. ಆದ್ರೆ ನಮ್ಮ ಕತೆಗೆ ಅತಿ ಮುಖ್ಯವಾದ ಕ್ಷಣ ಅಂದ್ರೆ ಸುಮಾರು 40-70 ಲಕ್ಷ ವರ್ಷಗಳ ಹಿಂದೆ ನಮ್ಮ ಮತ್ತು ಚಿಂಪ್ಯಾನ್ಜಿಗಳ ಹಾದಿ ಬೇರೆ ಬೇರೆಯಾದ ಆ ಒಂದು ಪಾಯಿಂಟ್. ಅಲ್ಲಿಂದ ಶುರುವಾಗುತ್ತೆ ನಮ್ಮದೇ ಆದ ಒಂದು ವಿಶೇಷ ಕತೆ. ಮುಂದಿನದು ಒಂದು ದೊಡ್ಡ ಜಿಗಿತ. ಅಕ್ಷರಶಃ ಆಫ್ರಿಕಾದ ವಾತಾವರಣ ಬದಲಾಗ್ತಿದ್ದ ಹಾಗೆ ನಮ್ಮ ಪೂರ್ವಜರ ವಂಶದಲ್ಲಿ ಒಂದು ದೊಡ್ಡ ಬದಲಾವಣೆಯಾಯಿತು. ಅದುವೇ 2 ಕಾಲುಗಳ ಮೇಲೆ ನಡೆಯೋಕೆ ಶುರು ಮಾಡಿದ್ದು. ಇದನ್ನೇ ನಮ್ಮ ವಿಕಾಸದ ಮೊದಲ ಮಹಾನ್ ಹೆಜ್ಜೆ ಅಂತ ಹೇಳ್ಬಹುದು. 4 ಕಾಲಿಂದ 2 ಕಾಲಿನ ಮೇಲೆ ನಡಿಬೇಕು ಅಂದ್ರೆ ಸುಮ್ನೆ ಅಲ್ಲ, ನಮ್ಮ ಇಡೀ ಅಸ್ಥಿಪಂಜರವೇ ಬದಲಾಗ್ಬೇಕಾಯ್ತು. ನೋಡಿ, ಏಪ್ಗಳ ಸಿ ಆಕಾರದ ಬೆನ್ನುಮೂಳೆ ನಮ್ಮಲ್ಲಿ ಎಸ್ ಆಕಾರಕ್ಕೆ ಬಂತು. ಸೊಂಟ ಬಟ್ಲಿನ ಹಾಗೆ ಅಗಲ ಆಯ್ತು. ಯಾಕೆಂದ್ರೆ ನಮ್ಮ ಇಡೀ ದೇಹದ ಭಾರವನ್ನು ಬ್ಯಾಲೆನ್ಸ್ ಮಾಡಬೇಕಿತ್ತು. ತಲೆಬುರುಡೆಯ ಕೆಳಭಾಗದಲ್ಲಿದ್ದ ಫೊರಾಮನ್ ಮ್ಯಾಗ್ನಮ್ ಅನ್ನೋ ಆ ರಂಧ್ರ ಕೂಡ ಕೆಳಗೆ ಬಂತು. ಇದೆಲ್ಲ ನಾವು ನೇರವಾಗಿ ನಿಲ್ಲೋಕೆ ಬೇಕಾದ ಅದ್ಭುತ ಅಡ್ಯಾಪ್ಟೇಷನ್ಸ್. ಹಾಗಾದ್ರೆ ಎದ್ದು ನಿಂತಿದ್ದಕ್ಕೆ ಅಂಥದ್ದೇನು ಲಾಭ ಆಯಿತು? ಯೋಚನೆ ಮಾಡಿ. ಕೈಗಳು ಫ್ರೀ ಆದ್ವು. ವಸ್ತುಗಳನ್ನ ಹಿಡ್ಕೊಂಡು ಹೋಗೋಕೆ, ಉಪಕರಣಗಳನ್ನ ಬಳಸೋಕೆ ಅನುಕೂಲ ಆಯಿತು. ಎತ್ತರದ ಹುಲ್ಲಿನ ನಡುವೆ ನಿಂತು ದೂರದವರೆಗೆ ನೋಡಬಹುದಿತ್ತು. ಶತ್ರುಗಳಿಂದ ತಪ್ಪಿಸ್ಕೊಳ್ಳೋಕೆ ಇದು ತುಂಬಾ ಹೆಲ್ಪ್ ಆಗ್ತಿತ್ತು. ಮತ್ತೆ ದೇಹಕ್ಕೆ ನೇರ ಬಿಸಿಲು ಬೀಳೋದು ಕೂಡ ಕಡಿಮೆ ಆಯಿತು. ಪ್ರಸಿದ್ಧ ಲೂಸಿ ತರದ ನಮ್ಮ ಪೂರ್ವಜರಿಗೆ ಹೊಸ ಸವನ್ನಾ ಪರಿಸರದಲ್ಲಿ ಬದುಕುಳಿಯೋಕೆ ಇದೊಂದು ದೊಡ್ಡ ವರದಾನವೇ ಆಗಿತ್ತು. ಕೈಗಳು ಫ್ರೀ ಆದ್ಮೇಲೆ ಏನಾಯ್ತು? ಸೃಷ್ಟಿಶೀಲತೆ ಶುರುವಾಯಿತು. ನಮ್ಮ ಕಥೆಯ ಮುಂದಿನ ದೊಡ್ಡ ಅಧ್ಯಾಯವೇ ತಂತ್ರಜ್ಞಾನ. ಅದು ಶುರುವಾಗಿದ್ದು ಸಿಂಪಲ್ ಆದ ಕಲ್ಲಿನ ಉಪಕರಣಗಳಿಂದ. ಇದು ಒಂದು ರೀತಿ ಪಾಸಿಟಿವ್ ಫೀಡ್ಬ್ಯಾಕ್ ಲೂಪ್ ಇದ್ದಾಗೆ. ನೋಡಿ, ಸರಳ ಉಪಕರಣಗಳಿಂದ ಮಾಂಸ, ಮೂಳೆ ಮಜ್ಜೆ ತರದ ಪೌಷ್ಟಿಕ ಆಹಾರ ಸಿಗೋಕೆ ಶುರುವಾಯಿತು. ಈ ಎನರ್ಜಿ ರಿಚ್ ಫುಡ್ ನಮ್ಮ ಮೆದುಳು ದೊಡ್ಡದಾಗೋಕೆ ಇಂಧನ ಕೊಡ್ತು. ದೊಡ್ಡದಾದ, ಹೆಚ್ಚು ಶಕ್ತಿಯುತವಾದ ಮೆದುಳು ಇನ್ನೂ ಸಂಕೀರ್ಣವಾದ ಉಪಕರಣಗಳನ್ನು ಡಿಸೈನ್ ಮಾಡೋಕೆ ಸಹಾಯ ಮಾಡ್ತು. ಇದೊಂದು ಅದ್ಭುತ ವಿಕಾಸದ ಚಕ್ರ. ಈ ಗ್ರಾಫ್ ನೋಡಿದ್ರನೇ ಗೊತ್ತಾಗತ್ತೆ ನಮ್ಮ ಮೆದುಳಿನ ಗಾತ್ರದಲ್ಲಿ ಎಂಥ ದೊಡ್ಡ ಬದಲಾವಣೆ ಆಗಿದೆ ಅಂತ. ಆಸ್ಟ್ರಾಲೋಪಿಥೆಕಸ್ನ 450 ಕ್ಯೂಬಿಕ್ ಸೆಂಟಿಮೀಟರ್ಗಳಿಂದ ಹಿಡಿದು ನಮ್ಮ ಹೋಮೋ ಸೇಪಿಯನ್ಸ್ನ 1330 ಕ್ಯೂಬಿಕ್ ಸೆಂಟಿಮೀಟರ್ಗಳವರೆಗೆ. ಅಬ್ಬಬಾ, ಇದನ್ನ ಎನ್ಸೆಫಲೈಸೇಷನ್ ಅಂತ ಕರೀತಾರೆ. ಅಂದ್ರೆ ನಮ್ಮ ದೇಹದ ಗಾತ್ರಕ್ಕೆ ಹೋಲಿಸಿದ್ರೆ ಮೆದುಳು ಅಸಾಧಾರಣವಾಗಿ ದೊಡ್ಡದಾಗೋದು. ಇದೇ ನಮ್ಮ ಹೋಮೋ ಜೀನಸ್ನ ಒಂದು ಪ್ರಮುಖ ಗುರುತು. ಸರಿ, ಈಗ ನಮ್ಮತ್ರ ದೊಡ್ಡ ಮೆದುಳಿದೆ, ಒಳ್ಳೆ ಟೂಲ್ಸ್ ಇದೆ. ಮುಂದೇನು? ಸಹಜವಾಗಿ ನಮ್ಮ ಪೂರ್ವಜರು ಒಂದೇ ಕಡೆ ಕೂರ್ಲಿಲ್ಲ. ಅವರು ಇಡೀ ಜಗತ್ತನ್ನು ಸುತ್ತೋಕೆ ರೆಡಿಯಾಗಿದ್ರು. ಈ ಸಾಹಸಕ್ಕೆ ಮೊದಲು ಕೈ ಹಾಕಿದ್ದೇ ಹೋಮೋ ಎರೆಕ್ಟಸ್. ಅವರೇ ಮೊದಲ ಗ್ಲೋಬ್ ಟ್ರಾಟರ್ಸ್. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಆಫ್ರಿಕಾದಿಂದ ಹೊರಬಂದು ಏಷ್ಯಾ, ಯುರೋಪ್ ಅಂಟ ಇಡೀ ಭೂಭಾಗವನ್ನೇ ಸುತ್ತಿದ್ರು. ಬೆಂಕಿಯನ್ನ ನಿಯಂತ್ರಿಸೋಕೆ ಕಲ್ತಿದ್ರು. ಹೆಚ್ಚು ಸಂಕೀರ್ಣವಾದ ಉಪಕರಣಗಳನ್ನ ಮಾಡ್ತಿದ್ರು. ಇದೇ ಅವರನ್ನ ಹೊಸ ಹೊಸ ಪರಿಸ್ಥಿತಿಯಲ್ಲಿ ಬದುಕೋಕೆ ಸಮರ್ಥರನ್ನಾಗಿ ಮಾಡಿದ್ದು. ಆದರೆ ಕಥೆ ಅಲ್ಲಿಗೆ ಮುಗಿಲಿಲ್ಲ. ತುಂಬಾ ಸಮಯದ ನಂತರ, ಅಂದ್ರೆ ಸುಮಾರು 3 ಲಕ್ಷ ವರ್ಷಗಳ ಹಿಂದೆ, ನಮ್ಮದೇ ಪ್ರಭೇದ ಹೋಮೋಸೇಪಿಯನ್ಸ್ ಆಫ್ರಿಕಾದಲ್ಲಿ ಉದಯಿಸಿತು. ಅವರದ್ದು 2ನೇ ವಲಸೆ.
ಔಟ್ ಆಫ್ ಆಫ್ರಿಕಾ 2.0 ಅನ್ಬೋದು. ಕೊನೆಗೆ ಇಡೀ ಜಗತ್ತನ್ನೇ ಆವರಿಸಿದ್ದು ನಮ್ಮ ಈ ವಲಸೆ. ಆದ್ರೆ ಹೋಮೋಸೇಪಿಯನ್ಸ್ ಆಫ್ರಿಕಾದಿಂದ ಹೊರಗೆ ಕಾಲಿಟ್ಟಾಗ ಅವ್ರು ಅಂದ್ಕೊಂಡಿದ್ದು ನಾವು ಒಬ್ರೇ ಅಂದ ಇರಬಹುದು. ಆದ್ರೆ ಜಗತ್ತು ಖಾಲಿ ಇರ್ಲಿಲ್ಲ. ಅದು ಆಗ್ಲೇ ನಮ್ಮ ಬೇರೆ ಬೇರೆ ವಿಕಾಸದ ಸೋದರ ಸಂಬಂಧಿಗಳಿಂದ ತುಂಬಿ ಹೋಗಿತ್ತು. ಈ ಟೈಮ್ಲೈನ್ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಯೋಚನೆ ಮಾಡಿ, ಸುಮಾರು 50,000 ವರ್ಷಗಳ ಹಿಂದೆ ಯುರೇಷಿಯಾದಲ್ಲಿ ನಮ್ಮ ಹೋಮೋಸೇಪಿಯನ್ಸ್, ನಿಯಾಂಡರ್ಥಲ್ಗಳು ಮತ್ತೆ ಡೆನಿಸೋವನ್ಗಳು ಹೀಗೆ 3 ಪ್ರಭೇದಗಳು ಒಂದೇ ಸಮಯದಲ್ಲಿ ಬದುಕಿದ್ವು. ಭೂಮಿಯ ಮೇಲೆ ಒಂದಕ್ಕಿಂತ ಹೆಚ್ಚು ಬುದ್ಧಿವಂತ ಮಾನವ ಪ್ರಭೇದಗಳಿದ್ದ ಕಾಲ ಅದು. ನಮ್ಮ ಇತಿಹಾಸದ ಒಂದು ರೋಚಕ ಅಧ್ಯಾಯ ಅಂದ್ರೆ ತಪ್ಪಾಗಲ್ಲ. ಹಾಗಾದ್ರೆ ನಮ್ಮ ಮತ್ತು ನಮ್ಮ ಹತ್ತಿರದ ಸಂಬಂಧಿ ನಿಯಾಂಡರ್ಥಲ್ಗಳ ನಡುವೆ ಏನು ವ್ಯತ್ಯಾಸ? ಅವರು ಸ್ವಲ್ಪ ದಷ್ಟಪುಷ್ಟವಾಗಿದ್ರು, ತಣ್ಣನೆಯ ವಾತಾವರಣಕ್ಕೆ ಹೊಂದಿಕೊಂಡಿದ್ರು. ನಾವು ಸ್ವಲ್ಪ ತೆಳುವಾಗಿದ್ವಿ, ಬೇರೆ ಬೇರೆ ವಾತಾವರಣಗಳಿಗೆ ಹೊಂದಿಕೊಳ್ಳಬಲ್ಲವರಾಗಿದ್ವಿ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ನಾವು ಕೇವಲ ಜಗಳವಾಡಿ ಅವರನ್ನ ಅಳಿಸಿ ಹಾಕಿದ್ವಿ ಅನ್ನೋದು ಹಳೆ ಕತೆ. ಹೊಸ ಜೆನೆಟಿಕ್ ಪುರಾವೆಗಳ ಹೇಳೋದೇನೆಂದ್ರೆ ನಾವು ಅವರ ಜೊತೆ ಬೆರೆತಿದ್ದೇವೆ, ಅಂದ್ರೆ ಇಂಟರ್ಬ್ರೀಡ್ ಮಾಡಿದ್ದೇವೆ ಅಂತ. ಇದರ ಫಲಿತಾಂಶ ಏನು ಗೊತ್ತಾ? ಇವತ್ತು ಆಫ್ರಿಕಾದ ಹೊರಗಿನ ಹೆಚ್ಚಿನ ಜನರಲ್ಲಿ ಅವರ ಡಿಎನ್ಎಯಲ್ಲಿ 1-4% ನಿಯಾಂಡರ್ಥಲ್ ಡಿಎನ್ಎ ಇದೆ. ಹೌದು, ಸಾವಿರಾರು ವರ್ಷಗಳ ಹಿಂದೆ ನಡೆದ ಆ ಭೇಟಿಗಳ ಜೆನೆಟಿಕ್ ಕುರುಹು ನಮ್ಮೆಲ್ಲರ ದೇಹದೊಳಗೆ ಇಂದಿಗೂ ಇದೆ. ಇದು ನಿಜಕ್ಕೂ ಒಂದು ಅದ್ಭುತದ ವಿಷಯ ಅಲ್ವಾ? ಸರಿ, ಹಾಗಾದ್ರೆ ಎಲ್ಲ ಸೋದರ ಸಂಬಂಧಿಗಳು ಮಾಯವಾದ್ರು. ಆದ್ರೆ ನಾವು ಮಾತ್ರ ಹೇಗುಳಿದ್ವಿ? ಭೂಮಿಯ ಮೇಲೆ ಉಳಿದುಕೊಂಡ ಏಕೈಕ ಮಾನವ ಪ್ರಭೇದ ನಾವೇ ಆಗಿದ್ದು ಹೇಗೆ? ಬಹುಶಃ ಉತ್ತರ ನಮ್ಮ ದೈಹಿಕ ಶಕ್ತಿಯಲ್ಲಿಲ್ಲ, ಬದಲಿಗೆ ನಮ್ಮ ಮನಸ್ಸಿನಾಲಾದ ಒಂದು ದೊಡ್ಡ ಕ್ರಾಂತಿಯಲ್ಲಿದೆ. ಸುಮಾರು 50,000 ವರ್ಷಗಳ ಹಿಂದೆ ಏನಾಯ್ತು ಅಂದ್ರೆ ಒಂದು ರೀತಿಯ ಕಾಗ್ನಿಟಿವ್ ರೆವಲ್ಯೂಷನ್ ಆಯ್ತು. ಅದನ್ನ ಗ್ರೇಟ್ ಲೀಪ್ ಫಾರ್ವರ್ಡ್ ಅಂತಾನೂ ಕರೀತಾರೆ. ಕಲೆ, ಸಂಗೀತ, ಸಂಕೀರ್ಣವಾದ ಭಾಷೆ, ಆಭರಣಗಳು, ಆಚರಣೆಗಳು ಹೀಗೆ ಸಾಂಕೇತಿಕ ಚಿಂತನೆಯ ಒಂದು ದೊಡ್ಡ ಸ್ಫೋಟವೇ ಆಯ್ತು. ಇದು ಕೇವಲ ನಮ್ಮ ಸೃಜನಶೀಲತೆಯನ್ನ ತೋರಿಸಿಲ್ಲ, ಬದಲಿಗೆ ದೊಡ್ಡ ಗುಂಪುಗಳಲ್ಲಿ ಒಟ್ಟಾಗಿ ಕೆಲಸ ಮಾಡೋಕೆ, ಸಂಕೀರ್ಣವಾದ ಯೋಜನೆಗಳನ್ನ ರೂಪಿಸೋಕೆ ಮತ್ತು ಬದಲಾಗೋ ಜಗತ್ತಿಗೆ ಅತೀ ವೇಗವಾಗಿ ಹೊಂದಿಕೊಳ್ಳೋಕೆ ನಮ್ಗೆ ಸಹಾಯ ಮಾಡಿತು. ಇದೇ ನಮ್ಮ ಸೀಕ್ರೆಟ್ ವೆಪನ್ ಆಗಿತ್ತು. ಹಾಗಾದ್ರೆ ಈ ಇಡೀ 70 ಲಕ್ಷ ವರ್ಷಗಳ ಪ್ರಯಾಣವನ್ನ ಒಂದೇ ನೋಟದಲ್ಲಿ ನೋಡೋದಾದ್ರೆ, ಆಸ್ಟ್ರಲೋಪಿಥೆಕಸ್ನ ದ್ವಿಪಾದಿತ್ವದಿಂದ ಶುರುವಾಟಿ ಹೋಮೋ ಹ್ಯಾಬಿಲಿಸ್ನ ಮೊದಲ ಕಲ್ಲಿನ ಉಪಕರಣಗಳು, ಹೋಮೋ ಇರೆಕ್ಟಸ್ನ ಬೆಂಕಿ ಮತ್ತು ವಲಸೆ, ಹೀಗೆ ಪ್ರತಿಯೊಂದು ಪ್ರಭೇದವೂ ಒಂದೊಂದು ಮೆಟ್ಟಿಲನ್ನ ಕಟ್ಟಿಕೊಡ್ತು. ಕೊನೆಗೆ ನಮ್ಮ ಹೋಮೋಸೇಪಿಯನ್ಸ್ನ ಸಾಂಕೇತಿಕ ಸಂಸ್ಕೃತಿ. ಇದು ನಮ್ಮನ್ನ ಎಲ್ಲರಿಗಿಂತ ಭಿನ್ನವಾಗಿ ನಿಲ್ಲಿಸಿತು. ಹಾಗಾಗಿ ನಾವು ನೆನ್ಪಿಟ್ಕೊಳ್ಬೇಕಾದ ಮುಖ್ಯ ವಿಷಯ ಅಂದ್ರೆ ಮಾನವ ವಿಕಾಸ ಅನ್ನೋದು ಒಂದು ನೇರವಾದ ರೇಖೆಯಲ್ಲ. ಅದು ಮರದಿಂದ ಮನುಷ್ಯನಿಗೆ ಹೋಗೋ ಸಿಂಪಲ್ ಚಾರ್ಟ್ ಅಲ್ಲ. ಬದಲಿಗೆ ಇದು ಬೇರೆ ಬೇರೆ ಪ್ರಭೇದಗಳು ಸೇರಿ ಹೆಣೆದ ಒಂದು ಸಂಕೀರ್ಣವಾದ ಜಾಲ. ಈ ಜಾಲದಲ್ಲಿ ಕೆಲವೊಮ್ಮೆ ಸ್ಪರ್ಧೆ ಇತ್ತು, ಕೆಲವೊಮ್ಮೆ ಸಹಕಾರ ಇತ್ತು, ಕೆಲವೊಮ್ಮೆ ಮಿಶ್ರಣವೂ ಇತ್ತು. ಹೊಂದಾಣಿಕೆ ಮತ್ತು ಸಂಪರ್ಕ, ಇದೇ ನಮ್ಮ ಕಥೆಯ ನಿಜವಾದ ಸಾರ. ಹೌದು, ಏಪ್ನಿಂದ ಶುರುವಾಗಿ ಇವತ್ತು ಗಗನಯಾತ್ರಿಗಳವರೆಗೂ ನಾವು ಬೆಳೆದಿದ್ದೀವಿ. ಈ ಗ್ರಹದ ಮೇಲಿರುವ ಕೊನೆಯ ಹೋಮಿನಿನ್ ಪ್ರಭೇದ ನಾವು. ನಮ್ಮ ಭೂತಕಾಲವನ್ನಂತೂ ನೋಡಿದ್ವಿ, ಆದ್ರೆ ನಮ್ಮ ಭವಿಷ್ಯ, ನಮ್ಮ ವಿಕಾಸದ ಮುಂದಿನ ಅಧ್ಯಾಯ ಹೇಗಿರಲಿದೆ? ಅದನ್ನ ಬರೆಯೋರ್ಯಾರು? ಬಹುಶಃ ನಾವೇ. ಈ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ.